ತಮ್ಮ ಹೆಸರು? ನಮ್ಮ ಹೆಸರು ಉಲ್ಲಪ್ ಸರ್, ಬಿಂಗಿ ಎಸ್ಡಿಎಂಸಿ ಅಧ್ಯಕ್ಷರ ಅಡವಿಗಳು ಸರ್. ಇಲ್ಲಿ 6ನೇ ಕ್ಲಾಸ್ ತೊಂದರೆ ಆಗಿದೆ ಸರ್. ನಾವು 5-6 ವರ್ಷ ಆಯ್ತ್ರಿ ಬೇಡಿಕೆ ಇಟ್ರೆ, ನಾವು MLA ಹತ್ತಿರ ಮಾತಾಡಿದ್ದಾಯ್ತ್ರಿ, ಹತ್ತಿರನೇ ಹೇಳಿದ್ದಾಯ್ತ್ರಿ. ಬರೀ ಆಯ್ತು ಕೊಟ್ಟಿವಿ, ಪ್ರೊಫೆಷನಲ್ ಕೊಟ್ಟಿವಿ, ಆಗ್ತದ ಅಂತ ಹೇಳಕತ್ತಿ 3-4 ವರ್ಷ ಆಯ್ತು ಸರ್. ಯಾವುದು ಕೊಡ್ತಾ ಇಲ್ಲ ಸರ್ ಅವರು. ಹಿಂಗೆ ಮಾಡಿ ಮಕ್ಕಳ್ರಿ ಆ ರೋಡಿಗೆ ಹೋಗ್ಲಿಕ್ಕೆ ತೆಗ್ಗು ಬಗಡಿ ಐತಿ ಸರ್. ಅಲ್ಲಿ ಒಂದು ನಾಲ್ ಐತ್ರಿ. ಹುಡ್ರು ಯಾರ ಬಂದ್ರ ಅಂತ ಇಂಥವ್ರು ಯಾರು ಸ್ವಲ್ಪ ಜೋಳಿಗೆ ಹಾಕೊಂಡು ಅಂತಾರೆ ಇಂಥವ್ರು ಬಂದ್ರಂದ್ರೆ ಹುಡ್ರು ಅನ್ಸ್ತಾವ್ರು. ಮತ್ತೆ ಅಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ ಸರ್. ಅದು ಬಸ್ಸಿನ ಸೌಕರ್ಯ ಇಲ್ಲಕ್ರೆ ಅವು ಮೊನ್ನೆ ಹುಡ್ರು ಏನು ಮಾಡಿದವ್ರಿ, ಬುಕ್ ಎಲ್ಲ ತೋರಿಸ್ಕೊಂಡ್ರೆ ಎಲ್ಲ ತೋರಿಸ್ಕೊಂಬಂದ್ರೆ ಅವು ಹೋಮ್ವರ್ಕ್ ಮಾಡಿದ ಕಾಪಿ ಅಂತ ಎಲ್ಲ ತೊಯ್ದು ಹೋಗ್ಯಾವ್ರಿ. ಮತ್ತೆ ಒಳ್ಳೆ ರಿಟರ್ನ್ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ ಸರ್ ಅವ್ರಿಗೆ. ಸಣ್ಣ ಸಣ್ಣ ಹುಡುಗರು ಇರ್ತಾವ್ರಿ, ಅನ್ಸ್ತಾವ್ರಿ. ನಾಯಿ ಅಂತ ಬರ್ತಾವ್ರಿ, ಅವು ಬರ್ತೀವಿ, ಎಂತ ಪ್ರಾಣಿಗಳು ಬರ್ತಾವ್ರಿ. ಅವ್ದ್ರಲಿಂದ ಹುಡ್ರು ಈಗ ಸಣ್ಣ ಸಣ್ಣ ಹುಡ್ರಕವ್ರೆ, ಅವು ಅವನ್ನ ಎದಸಕ್ ಆಗಂಗಿಲ್ರಿ ಅವಕ್ಕ. ಮತ್ತೆ ಅಲ್ಲಿ ಹೊಲ್ದಾಗ ರೈತರು ಏನ್ ಮಾಡ್ತಾರೆ, ಅಂತ ಕಾಯಿ ಯಾವ್ದಾರ ಗಿಡ ಕಿತ್ಲಿ ಯಾವ್ದಾರ ಮಾಡ್ಲಿ ಸಾಲಿ ಹುಡ್ರ ಮೇಲೆ ಬರ್ತಾವ್ರಿ. ಅವು ಆ ಹುಡ್ರ ಮೇಲೆ ಬಂದ್ ರೈತರು ಏನ್ ಮಾಡ್ತಾರೆ, ಯಾವ ಹುಡ್ರ ಕಿತ್ತಾವ ಈ ಹುಡ್ರ ಕಿತ್ತ, ಆ ಹುಡ್ರ ಮೇಲೆ ಈ ಹುಡ್ರ ಮೇಲೆ ಇದೇ ಹೇಳಿಕೆ ಕೊಡೋದಾಗತ್ರಿ. ನಮ್ಗೆ 3 ಕಿಲೋಮೀಟರ್ ಐತ್ರಿ ಅಲ್ಲಿ ಸಾಸಿವಾಡ್ರಿ, 3-3.5 ಕಿಲೋಮೀಟರ್ ಆಗತ್ರಿ. ಯಾವ್ದು ಸೌಕರ್ಯ ಇಲ್ರಿ. ಬಡ ವಿದ್ಯಾರ್ಥಿಗಳು ಹೋಗಕ್ಕಾಗಲ್ರಿ, ಕೂಲಿನ ಅಲ್ಲಿ ಮಾಡ್ತಿರ್ತಾರ್ರಿ. ಒಂದು ದಿನ ಮನೆಗೆ ಇರ್ತಾರೆ, ಒಂದು ದಿನ ಇರಲ್ರಿ. ಹಂಗಾಗಿ ನಾವು ಒಂದು 2-3 ದಿನ ಆಯ್ತ್ರಿ ನಾವು ಶಾಲೆಯನ್ನು ಬಿಟ್ಟಿದ್ದವ್ರು. ಹುಡ್ರು ಹೋಗಂದ್ರ ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾವ್ರು. ಸ್ಕೂಲ್ 6 ನಮ್ಮೂರ ಸ್ಕೂಲ್ನಾಗ ನಾವು ಓದತಕ್ಕಂತ ನಮ್ದು ಈಗ ನೀವು 6ನೇತರಿಗೆ ಎಷ್ಟು ಅದಾವ ಮಕ್ಕಳು? 6ನೇತಕ್ಕೆ ಈ ಸದ್ದ 5ನೇ ಕ್ಲಾಸ್ 27 ಅದಾವ ಸರ್ ಈಗ ಇಲ್ಲಿ ಇರ್ತಕ್ಕಂಥ ಸರ್. ಈಗ ನಾವು ಟೀಚ್ ಕೊಟ್ಟಿದ್ವು ಅಂತ ಹುಡ್ರು 17 ಹುಡುಗರು ಇದ್ದೀರಿ. 17ರಲ್ಲಿ 1-2 ಹಾಸ್ಟೆಲ್ ಆಗ್ಯಾವ್ರಿ. 15 ಹುಡುಗರು ಇಲ್ಲಿ ಸಾಸಿವಾಳಿಗೆ ಓದ್ತಾ ಇದ್ದಾರೆ. ಸಾಸಿವಾಳ 17 ಹುಡ್ರು, 15 ಹುಡುಗರು ಓದ್ತಾರ್ರಿ. 2 ಹಾಸ್ಟೆಲ್ ಆಗ್ಯಾವ ಸರ್. 2 ಹಾಸ್ಟೆಲ್ ಆಗ್ಯಾವ. ಈ 17 ಹುಡ್ರು ಅದಾವ ನಿಮ್ಮ ಮಕ್ಕಳ ಸಂಖ್ಯೆ. ಮಕ್ಕಳ ಸಂಖ್ಯೆ ಅನುಕೂಲ ಆಗತ್ತಂತ ಯಾರ ಬಿ ಅವರು? ಹ್ಞೂ ಸರ್. ಅವ್ರಿಗೆ ಮಕ್ಕಳ ಸಂಖ್ಯೆ ಬೇಕಾ? 30ವರೆಗೆ ಇರ್ಬೇಕಂತ ಹೇಳ್ತಾರೆ. ಈ ಹಳ್ಳಿ ಒಳಗೆ 30ವರೆಗೆ ಅಂತ ಕೇಳಿದ್ರೆ ಎಲ್ಲಿಂದ ಆಗುತ್ತೆ ಸರ್? ಈಗ 30 ಅಂತ ಬರೀ 30 ಅಂತ ಬಿಟ್ಕೊಂತ ಕುಂತ್ರ ಮಕ್ಕಳು ಈಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಹೋಗ್ತಾವ್ರಿ, ಆಯ್ತು ಕೈ ಬಿಟ್ಬಿಡ್ತಾವ್ರಿ. ಸರ್ಕಾರ ಸುತ್ತೋಲೆನ ಹೇಳಿದ್ರು ಅವ್ರು 3 ಕಿಲೋಮೀಟರ್ಗೆ ಅಂತ ಕೊಡ್ಬೇಕಂತ ಆದೇಶ ಮಾಡಿ ಹೇಳ್ಯಾರಂತ್ರಿ. 3 ಕಿಲೋಮೀಟರ್ ಮೇಲೆ ಇರ್ಬೇಕು, ನಿನ್ನೆ HPS ಆಗಬೇಕಂತ ಅಂತ ಹೇಳಿದ್ರು. ಅದು ಅದ್ರ ಕೆಲವಷ್ಟು ಅಲ್ಲಿ ಶಿಕ್ಷಣದ ಕೊರತೆ ಐತಿ ಅನ್ನತ್ನಾಗ ಅಲ್ಲಿ ಎಷ್ಟು ಕಿಲೋಮೀಟರ್ ಇಲ್ಲ, ಕಿಲೋಮೀಟರ್ ಲೆಕ್ಕ ಬರಲ್ಲ. ಅದು ಶಿಕ್ಷಣ ಅನ್ನತ್ನಾಗ ಅಲ್ಲಿ ಸ್ಕೂಲ್ ಮೇಲ್ದರ್ಜೆಗೆ ಅದು ಸರ್ಕಾರ ಮಾಡಿದಾಗ ಆದ್ಯ ಕರ್ತವ್ಯ ಅದು. ಮತ್ತೆ ಹಳ್ಳಿ ಅಭಿವೃದ್ಧಿ ಆಗದೆ ಅವಾಗಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಡಲ್ಲ ಅಂದ್ರೆ. ಹಿಂಗೆ ಆ ಉದ್ದೇಶದಿಂದ ನಮ್ಗೆ ಈ 7ನೇ ಕ್ಲಾಸ್ ತನ ಮೇಲ್ದರ್ಜೆಗೆ ಆಗಬೇಕು ನಮ್ಮ ಸ್ಕೂಲ್. ಹಂಗಲ್ರಿ, ಈಗ ನೀವು ಮಕ್ಕಳನ್ನ ಸಾಲಿ ಬಿಡಿಸಿ ಕುಂತ್ರಂದ್ರೆ ಮಕ್ಕಳ ಅನ್ಯಾಯ ಆಗತ್ತಲ್ಲ. ಮಕ್ಕಳ ನ್ಯಾಯ ಕೇಳೋದು ಹೆಂಗ? ಇಲ್ಲ, ಮಕ್ಕಳಿಗೆ ಅನ್ಯಾಯ ಪ್ರಶ್ನೆ ಇಲ್ಲ. ನಾವು ಮಕ್ಕಳ ಪರವಾಗಿ ಏನಿಲ್ರಿ, ನಾವು 7ನೇ ಕ್ಲಾಸ್ ಕೇಳೋದು. ಈಗ ನೀವು ಕ್ಲಾಸ್ ಬೇಕಂತೀರಿ, ಅವ್ರು ಕ್ಲಾಸ್ ಕೊಡ್ತೀರಿ ಅಂತಾರ, ಕೊಡ್ತಾ ಇಲ್ಲ. ನಡಬರಕ್ ಮಕ್ಕಳು ಬಡವಾಗ ಕುಂತಲ್ಲ, ಮಕ್ಕಳ ಜೀವನ ಹಾಳಾಗತ್ತಲ್ಲ. ಇದ್ರ ಬಗ್ಗೆ ಯಾರು ವಿಚಾರ ಮಾಡಿದ್ರೆ? ಜೀವನ ಹಾಳು ಮಾಡಕ್ ನಾವು ಹುಡುಗಲ್ರಿ, ನಾವು ಪಾಲಕರು ಹಾಳು ಮಾಡ್ತಾ ಇಲ್ರಿ. ಈ ಸರ್ಕಾರ ಮಾಡಿದಾಗ ಅಧಿಕಾರಿಗಳು ಅವ್ರು ಕುಂತ ಹಾಳು ಮಾಡಕತ್ತಾರ್ರಿ. ಈಗ ಒಂದ್ ವೇಳೆ ಸರ್ಕಾರ ಲೇಟ್ ಆಯ್ತಪ್ಪ ಅಂದ್ರೆ, ಈಗಾಗಲೇ 3 ದಿನ 4 ದಿನ ಆಯ್ತು, 1 ವಾರ ಐತಿ ಅಂತ ಮಕ್ಕಳು ಸಾಲಿ ಬಿಟ್ಟು, ಅವ್ರ ಶಿಕ್ಷಣ ಕುಂಠಿತ ಆಗಂಗಿಲ್ವಾ? ಆಗತ್ತೆ ಸರ್. ಮತ್ ಅದಕ್ಕೆ ಯಾರು ಹೊಣೆ? ಆಗತ್ತಂತ ಸರ್. ಮತ್ತೆ ಅವರೇ ಹೊಣೆ ಸರ್, ನಾವೇನ್ ಹೊಣೆ ಆಗ್ತದೆ ಸರ್? ಅವ್ರಿಗೆ ನಾವು ಕೇಳಿದ ಅಲ್ರಿ 2-3 ವರ್ಷ ತೊಂದ್ರೆ ಮನೇಲಿ ಇದ್ರಂತಂದ್ರ ಕುಂಠಿತ ಆಗತ್ತ ಸಹಜ ರೀ. ಅದನ್ನ ಕೇಳ್ತಾ ಇದೆ ನಿಮಗೆ. ಮಕ್ಕಳು ಮನೆಯಲ್ಲೇ ಇದ್ರಂದ್ರೆ ಕುಂಠಿತ ಆಗತ್ತ ಶಿಕ್ಷಣ. ಆಗತ್ರಿ. ಹಿರಿಯ ಅಧಿಕಾರಿಗಳೇನ್ರ ಗಮನಕ್ಕೆ ತಂದಿರಾ? ಗಮನಕ್ಕೆ ತಂದಿದ್ದಾಯ್ತು ಸರ್. ಅದು ಬಿಒಗನ ಹೇಳಿದ್ದಾಯ್ತ್ರಿ. ಹೋದ ವರ್ಷದಿಂದ ಹೇಳ್ತಾ ಇದ್ವಿ, ಈ ಕಂಟಿನ್ಯೂ ಮಾಡಿ ಹೋದ ವರ್ಷ ಹೇಳಿದ್ವಿ. ಇಲ್ಲ ನಾವು ಜುಲೈನಲ್ಲಿ ಕೊಡ್ತೀವಿ, ಅಡ್ಮಿಷನ್ ತೆಗೆದುಕೊಡ್ರಿ, ಆಮೇಲೆ ಸಾಸಿವಾಳ ಹಚ್ಚ್ರಿ, ನಿಮ್ದು 6ನೇ ಕ್ಲಾಸ್ ಆದ ನಂತರ ಮರಳಿ ನಿಮ್ಗೆ ಟ್ಯೂಷನ್ ಕೊಟ್ಟು 6ನೇ ಕ್ಲಾಸ್ ಚಾಲು ಮಾಡ್ತು ಅಂತ ಹೇಳಿದ್ರೆ 2024 ಹೇಳ್ಯಾರ್ರಿ. ಈ 2025 ಆಯ್ತ್ರಿ. ಈಗ 1.5 ತಿಂಗಳು ಆಯ್ತು, ಇನ್ನೂವರೆಗೆ ಆದ್ರೂ ಕೊಡ್ತಾ ಇಲ್ಲ ಸರ್. ಬಿಒ ಮೊನ್ನೆ ಬಂದಿದ್ರು ಸರ್, ಸೋಮವಾರ ಬಂದು ಹೇಳಿ ಹೋದ್ರಿ. ನಮ್ಮ ಮನವಿ ನಿಮ್ಮ ಮನವಿ ನಾವು ಸ್ವೀಕರಿಸಿವಿ, ನಮ್ಮ ಮನವಿ ನೀವು ಸ್ವೀಕರಿಸ್ರಿ ಅಂತ ಹೇಳಿದ್ರೆ ನಾವ್ ಹೇಳಿದ್ರಿ ಸ್ವೀಕರಿಸ್ತೀರಿ, 6ನೇ ಕ್ಲಾಸ್ ಕೊಡೋವರೆಗೆ ಸ್ವೀಕರಿಸಂಗಿಲ್ಲ ಅಂತ ಹೇಳಿ ಹೇಳಿದ್ದಾಯ್ತು ಸರ್. ಮೊನ್ನೆ ಬಿಒ ಬಂದಿದ್ರು, ಇನ್ಸ್ಟಿಟ್ಯೂಟ್ ಅಧ್ಯಕ್ಷರು ಬಂದಿದ್ರು ಸರ್, ಎಲ್ಲ ಮಾತಾಡಿದ್ವಿ. ನಾವು ಇದನ್ನ ಹಿಂಪಡೆಯಂಗಿಲ್ಲ ಸರ್. ಏನ್ ಹಿಂಪಡೆಯಂಗಿಲ್ಲ ಸರ್? ನಮ್ದು ಹೋರಾಟವನ್ನು ಹಿಂಪಡೆಯಂಗಿಲ್ಲ ಸರ್. ನಿಮ್ಮ ಊರಿಗೆ 6ನೇ ಕ್ಲಾಸ್ ಆಗ್ಲೇಬೇಕು ಸರ್. ಅಲ್ಲಿವರೆಗೆ ನಿಮ್ಮ ಮಕ್ಕಳ ಮೇಲ್ದರ್ಜೆ 7ನೇ ಕ್ಲಾಸ್ ತನ ಆಗುದು. ಅಲ್ಲಿವರೆಗೆ ನಿಮ್ಮ ಮಕ್ಕಳನ್ನ ಶಾಲೆ ಕಳ್ಸಂಗಿಲ್ಲ. ಈ ಮಕ್ಕಳ ಹಕ್ಕು ನೀವು ಉಲ್ಲಂಘನೆ ಮಾಡಂಗಾಗತ್ತಲ್ಲ? ಉಲ್ಲಂಘನೆ ಮಾಡಿದಲ್ಲ ಸರ್. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತಂದು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಐತ್ರಿ, ಇಲ್ಲಿ ನಮ್ಮ ಅಮರೇಶ್ವರ ದೇವಸ್ಥಾನದಲ್ಲಿ. ಆ ಸಂದರ್ಭದಲ್ಲಿ ಕೂಡ ನಾವು ನಮ್ಮೂರ ಸ್ಕೂಲನ್ನ ನಾವು 7ನೇ ಕ್ಲಾಸ್ ವರೆಗೆ ಮೇಲ್ದರ್ಜೆಗೆ ಏರ್ಸ್ರಿ ಅಂತೇಳಿ ನಾವು ಮನೆಗೆ ಕೊಟ್ಟೈತ್ರಿ. ಏನಾಯ್ತು ಅವಾಗ? ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು, ಆದ್ರೂ ಯಾವುದೇ ಕೆಲಸ ಆಗಿಲ್ಲ.
ಈಗ ನೀವು ಸಾಲಿ ಬಿಟ್ಟು ಒಂದು ವಾರ ಆಯ್ತಾ? ಈಗ ನೀವು ಬಿಟ್ಟರು ಅಥವಾ ಪಾಲಕರು ಹೇಳ್ಯಾರ ನಿಮಗೆ? ನೀವೇ ಬಿಟ್ಟಿರ? ಯಾಕೆ? ಹ? ಅಂದ್ರೆ ನೀವು ಎಲ್ಲಿವರೆಗೆ ಸಾಲಿ ಬಿಡ್ತೀರಿ ಈಗ? ನಿಮ್ಮೂರು ಶಾಲೆ ಉನ್ನತೀಕರಣ ಆಗೋವರೆಗೆ ಶಾಲೆಗೆ ಬಿಡು ಹೋಗಂಗಿಲ್ಲ. ಮತ್ತೆ ನಿಮ್ಗೆ ಶಿಕ್ಷಣ ಕುಂಠಿತ ಆಗತ್ತಲ್ಲ, ನೀವು ಹಿಂದುಳಿತಿರಲ್ಲ. ಇದಕ್ಕೆ ಯಾರು ಕಾರಣ? ಸರ್ಕಾರ ಹೊಣೆ.